ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನ್ಲಾಗ್. ಇವತ್ತು ಸಂಡೇ ಮಾರ್ನಿಂಗ್ ಎದ್ದು ಕೂಡಲೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಂದು ಮ್ಯಾಟ್ ತುಂಬ ಹೊಲಸಾಗಿದ್ದು ಅವೆಲ್ಲ ತೊಳೆದು ಹಾಕಿ, ಕೆಲವೊಂದು ಮ್ಯಾಟ್ ತೊಳೆದು ಹಾಕಲಿಲ್ಲ, ಯಾಕಂದ್ರೆ ಫ್ಲೋರ್ ಮ್ಯಾಗ ಕಾಲು ಜಾರ್ತಾವೆ. ಕೆಲವೊಂದು ಬಿಟ್ಟು ಮತ್ತು ನಾಳೆ ತೊಳೆದು ಹಾಕ್ಬೇಕಂತೆ. ನಂತರ ಈ ಕಡೆ ಕಿಚನ್ ಒಳಗೆ ಯೂಸ್ ಆಗುವಂಥ ಎಲ್ಲ ಕ್ಲಾತ್ಸ್ನ ತೊಳೆದು ಹಾಕಿ, ಸ್ವಲ್ಪ ನಾ ಬಿಸಿನೀರೊಳಗೆ ವಾರಕ್ಕೆ ಒಂದಿನ ಹಾಕಿ ಎಲ್ಲ ತೊಳೆದು ಮತ್ತು ಬಿಸಿಲಿಗೆ ಒಣಗಿಸ್ಕೊಂಡು ಈ ರೀತಿ ಮಡಿಚಿಟ್ಕೊಂಡ್ಬಿಡ್ತೀನಿ ರೀ. ಒಂದು ವಾರ ತನಕ ನಿಶ್ಚಿಂತೆ ಇರುತ್ತೆ. ಇವತ್ತು ಮೇನ್ ಕೆಲಸ ಅಂದರೆ ನಮ್ಮ ದೇವ್ರ ಕೋಣೆನ ಸಿಕ್ಕಾಪಟ್ಟಿ ಗಲೀಜಾಗಿತ್ತು. ಅದನ್ನು ಡೀಪ್ ಕ್ಲೀನ್ ಮಾಡಬೇಕಂತ ಅದನ್ನು ಮಾಡಕತ್ತಿದ್ದೆ ಈ ಕಡೆ. ಮತ್ತು ಹಾಗೆ ನಡು ಸ್ವಲ್ಪ ವೀಕ್ನೆಸ್ ಆಗ ನಾನು ಬ್ಲ್ಯಾಕ್ ಕಾಫಿ ಕುಡಿದು ಈ ಕಡೆ ನಮ್ಮ ಅನ್ವೇಷ್ನು ಕ್ಲೀನಿಂಗ್ ಮಾಡಕತ್ತಿದ್ರೆ ಹೆಲ್ಪ್ ಮಾಡಪ್ಪ ಅಂತ ನನ್ನ ಅನ್ವೇಷ ತನ್ಮಯ್ಯ ನಮ್ಮ ಮನೆಯವರು ಸೋಫಾ ಕ್ಲೀನ್ ಮಾಡತ್ತಾರೆ, ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿಕೊಂಡು. ನಮ್ಮ ತನು ಮಾತ್ರ ಮಮ್ಮಿನ ಹೊರಗೆ ಸ್ಕೂಟಿ ತೊಳಿತೀನಿ, ಸ್ಕೂಟಿ ಇದು ಮಾಡತ್ತೀನಿ ಅಂತ ಅವನು ಎಲ್ಲ ಹೇಳತ್ತಿದ್ದ. ಎಲ್ಲರೂ ಬ್ಯುಸಿಯಾಗಿದ್ವಿ ಮಾರ್ನಿಂಗ ಸಂಡೇ. ನಂತರ ನಾ ಬಾತ್ರೂಮ್ಗಳಿಗೆ ಬಂದೆ. ಬಾತ್ರೂಮ್ ಒಂದೆರಡು ತೊಳೆದೆ ರೀ. ಆ್ಯಕ್ಚುಲಿ ಒಂದೆರಡು ನಮ್ಮ ಮನೆಯವ್ರಿಗಿಟ್ಟೆ. ಈಗ ಯಾಕಂದ್ರೆ ಮನೆ ಅಂದಮೇಲೆ ಎಲ್ಲರೂ ಕ್ಲೀನ್ ಮಾಡ್ಕೊತ ಇರ್ಬೇಕಂದ್ರೆ ಅಂದ್ರೇ ಕ್ಲೀನ್ ಆಗಿರ್ತಾವೆ ರೀ. ಬರೀ ಲೇಡೀಸ್ಗೆ ಅಷ್ಟೇ ಸೀಮಿತ ಏನಿಲ್ಲ. ಅದೇನು ಎಲ್ಲರೂ ಕ್ಲೀನ್ ಇಟ್ಕೊಂಡೇವೆ ಅಂದ್ರೆ ಮನೆ ಕ್ಲೀನ್ ಹಾಗೆ ಇರತ್ತೆ. ನಂತರ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ಮ್ಯಾಲಿಂದೆಲ್ಲ ಸ್ವಲ್ಪ ಇದು ಮಾಡಬೇಕಾಗಿತ್ತು. ಅದನ್ನೊಂದು ಸ್ವಲ್ಪ ಎಲ್ಲ ಮನೆ ಎಲ್ಲ ಜಾಡಿ ಎಲ್ಲ ಇದು ಮಾಡಿದೆ. ನಮ್ಮ ತನು ಹಾಗೆ ಡ್ಯಾನ್ಸ್ ಮಾಡಕತ್ತಾನ, ಕ್ಯಾಮ್ರಾಗೆ ಪೋಸ್ ಕೊಡಕತ್ತಾನ. ಇದೆಲ್ಲ ಆಯಿತು. ಲಾಸ್ಟ್ ಕ್ಲೀನಿಂಗ್ ನೋಡಿರಿ ಈ ರೀತಿ ಆಯಿತು. ಜಗಲಿ ರೂಮ್ ಕ್ಲೀನಾಗಿ ನಂತರ ಸೋಫಾ ಈ ರೀತಿ ಕ್ಲೀನ್ ಮಾಡಿಬಿಟ್ಟೇವಿ. ಆಮೇಲೆ ಈ ಕಡೆ ಎಲ್ಲ ಟಿ ವಿ ಇದು ಎಲ್ಲ ಎಷ್ಟು ನೈಸಾಗಿ ಎಲ್ಲ ಇದು ಮಾಡಿಕೊಂಡು ನಂತರ ಸ್ನಾನ ಮಾಡೋಕ್ಕೆ ಹೋದೆ. ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಮಾಡಿ, ಪೂಜೆಗಂತೂ ಹೂವು ನಮ್ಮ ಅಕ್ಕನ ಮಗಳು ತಂದು ಕೊಟ್ಟಿದ್ದಾಳೆ, ನಮ್ಮ ಸ್ಫೂರ್ತಿ. ನಿನ್ನೆ ಇದ್ದು ಆ್ಯಕ್ಚುಲಿ ಅವು ಫ್ರಿಜ್ನಾಗ ಇಟ್ಟಿದ್ದೆ. ನಮ್ಮಲ್ಲಿ ಇನ್ನೂ ಹೂವು ಸರಿಯಾಗಿ ಆಗ್ತಾಯಿಲ್ಲ. ಸೊ ಎಲ್ಲ ಪೂಜೆ ಮಾಡಿ ನಂತರ ಸಿಕ್ಕಾಪಟ್ಟೆ ಟೈಮಾಗಿ ಬಿಟ್ಟಿತ್ತು. ಜಲ್ದಿ ಪೂಜೆ ಮಾಡಿಕೊಂಡು ಇನ್ನೇನು ಪೂಜೆ ಮಾಡಿ ಉದ್ದಿನ ಕಡ್ಡಿ ಹಚ್ಚಿ ಗಂಟೆ ಬಾರಿಸ್ಬೇಕು ಅನ್ನೋಟಿಗೆ ನಮ್ಮ ಅನ್ವೇಷ್ ಕುಮಾರ್ ಎಲ್ಲ ಉದ್ದಿನ ಕಡ್ಡಿ ಒಯ್ದು ಕಸದ ಬಕೆಟ್ನಾಗ ಹಾಕಿಬಿಟ್ಟಿದ್ದ. ಡಸ್ಟ್ಬಿನ್ ಐತಂತ ಹೇಳಿ ಎಲ್ಲ ಪೂಜೆ ಮಾಡಿಕೊಂಡು ಟೈಮ್ ಆದ್ದರಿಂದ ಹೊಟ್ಟೆ ಎಲ್ಲರಿಗೆ ಹಸ್ತಿತ್ತು. ಸೊ ನಾಷ್ಟ ಮಾಡ್ಬೇಕಂದ್ರೆ ಪೂಜೆ ಮಾಡಿ ಅವಲಕ್ಕಿ ಮಾಡಿ ನಾಷ್ಟ ಮಾಡೋಟಿಗೆ 11:30 ಅಥವಾ 12 ಗಂಟೆ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.